ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ ಹೊರಗಿನ ಶಕ್ತಿಗಳ ವಿರುದ್ಧ ಅಂತೂ ಕೆಚ್ಚೆದೆಯಿಂದ ಹೋರಾಡ್ತಾ ಇದೆ. ಅಮೇರಿಕಾನೇ ನಡುಗು ಹೋಗಿದೆ. ಇದರ ಶಕ್ತಿ ಇಷ್ಟಿದೆ ಅಂತ ಸ್ವತಃ ಟ್ರಂಪ್ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ. ಅದರ ಶಕ್ತಿಯನ್ನು ನೋಡಿ ನಾವು ದಂಗಾಗಿದ್ದೀವಿ, ಶಾಕ್ ಆಗಿದ್ದೀವಿ ಅಂತ. ಆ ಮಟ್ಟಕ್ಕೆ ಇರಾನ್, ಒಂದು ಕಡೆ ಇಸ್ರೇಲ್, ಇನ್ನೊಂದು ಕಡೆ ಅಮೇರಿಕ, ಎರಡೂ ಶಕ್ತಿಗಳನ್ನು ಹಿಮ್ಮೆಟ್ಟಿಸೋ ಕೆಲಸ ಮಾಡ್ತಿದೆ. ಆದರೆ ಅದರ ಜೊತೆಗೆ ಈಗ ಒಳಗಿನ ಶತ್ರುಗಳನ್ನು ಬೇಟೆ ಆಡೋದನ್ನು ಸಹ ಆರಂಭಿಸಿದೆ. ಅದರ ಭಾಗವಾಗಿ ಸುಮಾರು 500 ಜನ ಮೊಸಾದ್ ಏಜೆಂಟ್ಗಳನ್ನು ಬಂಧಿಸಲಾಗಿದೆ ಮತ್ತು ಅದರಲ್ಲಿ ಒಬ್ಬನನ್ನು ಆಲ್ರೆಡಿ ನೇಣಿಗೆ ಏರಿಸಿದ್ದಾರೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಸೊ ಏನಿದು ಸುದ್ದಿ? ಮೊಸಾದ್ ಏಜೆಂಟ್ಗಳು ಯಾವ ರೀತಿ ಇರಾನ್ನಲ್ಲಿ ಕೆಲಸ ಮಾಡ್ತಾರೆ, ಅವರಿಂದ ಆಗಿರಬಹುದಾದಂತಹ ಹತ್ಯೆಗಳಿಗೆ ಸಹಕಾರ ಏನಿರಬಹುದು ಇತ್ತೀಚಿನ ದಿನಗಳಲ್ಲಿ, ಅದನ್ನು ಒಂದಷ್ಟು ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ಸೊ ಮೊದಲಿಗೆ ನಿಮಗೆ ಮೊಸಾದ್ ಅಂದರೆ ಓಪನ್ ಆಗಿ ಹೇಳಬೇಕಂದ್ರೆ ಜಗತ್ತಿನ ಅತಿ ದೊಡ್ಡ ಭಯೋತ್ಪಾದಕ ಸಂಘಟನೆ ಅಂತ ನಾನು ಹೇಳ್ತೀನಿ. ನನ್ನ ಪ್ರಕಾರ ಅದು ಜಗತ್ತಿನ ಅತಿ ದೊಡ್ಡ ಭಯೋತ್ಪಾದಕ ಸಂಘಟನೆ. ಯಾಕೆಂದರೆ ಅದು ಎಲ್ಲೆಲ್ಲೋ ಮೂಲೆಯಲ್ಲಿ ಯಾವುದೇ ಕಾರಣ ಇಲ್ಲದೆ ಅವರು ಸ್ವತಂತ್ರರಾಗಿದ್ದಾರೆ ಅನ್ನೋದಕ್ಕಾಗಿಯೋ ಅಥವಾ ಅವರ ಹಕ್ಕುಗಳಿಗಾಗಿ ಹೋರಾಡ್ತಿದ್ದಾರೆ ಅನ್ನುವ ಕಾರಣಕ್ಕಾಗಿಯೋ ಜನರನ್ನು ಕೊಲ್ತಾ ಇರುತ್ತೆ. ಇನ್ನು ಗಾಜಾದಲ್ಲಿ ನಡೆಯುವಂತಹ ಪ್ರತಿಯೊಂದು ನರಮೇಧ, ಪ್ರತಿಯೊಂದು ಹತ್ಯಾಕಾಂಡ ಎಲ್ಲದರಲ್ಲಿಯೂ ಸಹ ಮೊಸಾದದು ದೊಡ್ಡ ಪಾತ್ರ ಇರುತ್ತೆ. ಖಾಮಿನೇಯಿ ಹತ್ಯೆ ಮೊಸಾದ್ ಕೈವಾಡ ಇರುತ್ತೆ. ಲಾರಿಜಾನಿ ಹತ್ಯೆ ಮೊಸಾದ್ ಕೈವಾಡ ಇರುತ್ತೆ. ಯಾವುದಾದ್ರೂ ತೆಗೆದುಕೊಳ್ಳಿ, ಮೊಸಾದ್ ಕೈವಾಡ ಇರುತ್ತೆ. ಸೊ ಏನಿದು ಮೊಸಾದ್? ಅವರ ಪ್ರಕಾರ, ನನ್ನ ಪ್ರಕಾರ ಏನು ಅಂತ ಹೇಳಿದೆ, ಅವರ ಪ್ರಕಾರ ಅದು ಒಂದು ಗುಪ್ತಚರ ಇಲಾಖೆ. ಯಾರ ಪ್ರಕಾರ? ಇಸ್ರೇಲ್ ಪ್ರಕಾರ ಯಾರಾದರೂ ಒಬ್ಬರು ಒಳ್ಳೆಯವರು ಅಂತ ಅನ್ನೋದಾದರೆ ಅವರು ನಿಜವಾಗ್ಲೂ ಏನಾಗಿರ್ತಾರೆ ಅನ್ನೋದು ನೀವು ಆ ಇತಿಹಾಸವನ್ನು, ಇಸ್ರೇಲ್ನ ಇತಿಹಾಸವನ್ನು, ಗಾಜಾ ಮತ್ತು ವೆಸ್ಟ್ ಬ್ಯಾಂಕ್ ಮೇಲೆ ಅದು ನಡೆಸುವ ದೌರ್ಜನ್ಯಗಳನ್ನು ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಸ್ರೇಲ್ ಪ್ರಕಾರ ಅಥವಾ ಇಸ್ರೇಲನ್ನು ಬೆಂಬಲಿಸುವ ದೇಶಗಳ ಪ್ರಕಾರ ಅದೊಂದು ಗುಪ್ತಚರ ಇಲಾಖೆ. ಜಗತ್ತಿನ ಅತ್ಯಂತ ಸೊಫಿಸ್ಟಿಕೇಟೆಡ್, ಹೈಲಿ ಟ್ರೈನ್ಡ್, ಟೆಕ್ನಾಲಜಿ ಬಳಸುವಂಥ ಒಂದು ಇಂಟೆಲಿಜೆನ್ಸ್ ಏಜೆನ್ಸಿ ಗುಪ್ತಚರ ಇಲಾಖೆ. ಸೊ ಇಸ್ರೇಲ್ನ ಗುಪ್ತಚರ ಇಲಾಖೆ ಅನ್ನೋದು ಅದರ ಅಫಿಷಿಯಲ್ ಹೆಸರು. ಸೊ ಅದು ಮೊಸಾದ್ ಅಂತ ಅದಕ್ಕೆ ಹೆಸರು. ಸೊ ಈಗ ವಿಚಾರಕ್ಕೆ ಬರೋಣ. ಇರಾನ್ನಲ್ಲಿ ಫೆಬ್ರವರಿ 28ನೇ ತಾರೀಕು ಯುದ್ಧ ಆರಂಭ ಆಗಿದ್ದೇನೆ ಅಲ್ಲಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನೇಯಿ ಅವರ ಹತ್ಯೆಯ ಮೂಲಕ. ಸೊ ಅವರ ಹತ್ಯೆ ಮಾಡೋದು ಅಷ್ಟು ಸುಲಭ ಇರಲಿಲ್ಲ, ಸಾಧ್ಯನೇ ಇರಲಿಲ್ಲ. ಆದರೆ ಮೊಸಾದ್ ಅನ್ನುವಂತಹ ಈ ಒಂದು ಗುಂಪು ಎಲ್ಲ ರೀತಿಯಾದಂತಹ ಸ್ಪೈ ವರ್ಕ್ಗಳನ್ನು ಜೋರಾಗಿ ಮಾಡುತ್ತೆ ಮತ್ತು ಶತ್ರುಗಳನ್ನು ಇದೇ ರೀತಿ ಮೋಸದಿಂದ ಕೊಲ್ಲುತ್ತೆ. ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಮೊಸಾದ್ ಇರಾನ್ನಲ್ಲಿ ಒಂದಷ್ಟು ಜನರನ್ನು ಖರೀದಿ ಮಾಡಿ ಇಟ್ಕೊಂಡಿತ್ತು. ಅದು ಮೊದಲಿನಿಂದಲೂ ಖರೀದಿ ಮಾಡ್ಕೊಂಡೇ ಬರ್ತಿದೆ. ಈ ಹಿಂದೆಯೂ ಸಹ ಆಗಿದ್ದಾವೆ ಇಂತಹ ಘಟನೆಗಳು, ಈಗಲೂ ಆಗಿದ್ದಾವೆ, ಮುಂದೆಯೂ ಆಗ್ತವೆ. ಸೊ ಪ್ರತಿ ದೇಶದಲ್ಲಿ ಸಹ ಮಾರಾಟವಾಗುವ ಜನ ಇದ್ದೇ ಇರ್ತಾರೆ. ಶತ್ರು ರಾಷ್ಟ್ರಕ್ಕೆ ಸೂಕ್ಷ್ಮ ಮಾಹಿತಿಯನ್ನು ಒದಗಿಸಿಕೊಡೋದು ಅಥವಾ ಸಹಾಯ ಮಾಡುವಂತಹ ನೀಚರು, ದೇಶದ್ರೋಹಿಗಳು ಇದ್ದೇ ಇರ್ತಾರೆ. ಭಾರತದಲ್ಲೂ ಇದ್ದಾರೆ. ಪಾಕಿಸ್ತಾನಕ್ಕೆ ಸ್ಪೈಯಿಂಗ್ ಮಾಡ್ತಾ ತಗಲಾಕೊಳ್ಳುವಂತಹವರ ಸಂಖ್ಯೆ ಕಡಿಮೆ ಏನಿಲ್ಲ. ಅದೇ ರೀತಿ ಪ್ರತಿ ದೇಶದಲ್ಲಿ ಇರ್ತಾರೆ. ಇರಾನ್ನಲ್ಲೂ ಸಹ ಒಂದಷ್ಟು ದೇಶದ್ರೋಹಿಗಳಿರ್ತಾರೆ. ಅವರನ್ನು ಮೊಸಾದ್ ಕೊಂಡ್ಕೊಂಡು ದುಡ್ಡು ಕೊಟ್ಟು ತಮ್ಮ ಪರವಾಗಿ ಕೆಲಸ ಮಾಡಿಸ್ಕೊಳ್ತಾ ಇರುತ್ತೆ. ಖಾಮಿನೇಯಿ ಅವರ ಹತ್ಯೆಗೆ ಅವರು ಬಳಸಿದಂತಹದ್ದು ದೊಡ್ಡ ಅಸ್ತ್ರ ಏನು ಅಂದರೆ, ಅವರದೇ ಒಳಗಡೆ ಇರುವಂತಹ, ಅವರ ಜೊತೆಯಲ್ಲಿ ನಿಕಟ ಸಂಪರ್ಕ ಇರುವಂತಹ ಯಾರನ್ನೋ ಒಬ್ಬರನ್ನ ಖರೀದಿ ಮಾಡಿ ನಿಖರ ಮಾಹಿತಿಯನ್ನು ಪಡ್ಕೊಳ್ತಿದ್ರು ಅನ್ನುವಂಥದ್ದು ಸುದ್ದಿ. ಇನ್ನೊಂದು ವಿಚಾರ ಅಂದರೆ, ಟ್ರಾಫಿಕ್ ಸಿಗ್ನಲ್ಸ್ ಇತ್ತಲ್ಲ, ತೆಹರಾನ್ ನಗರದ, ಇರಾನ್ನ ರಾಜಧಾನಿ ತೆಹರಾನ್ನ ಟ್ರಾಫಿಕ್ ಸಿಗ್ನಲ್ಸ್ನ ಹ್ಯಾಕ್ ಮಾಡಿತ್ತು ಮೊಸಾದ್. ಆ ಮೂಲಕ ಯಾವುದೇ ಇರಾನ್ ನಾಯಕ ಓಡಾಡುವ ರೋಡುಗಳು ಯಾವುದು, ಯಾವ ಕಾರಲ್ಲಿ ಓಡಾಡ್ತಾರೆ, ಯಾವ ಸಮಯಕ್ಕೆ ಎಲ್ಲಿರ್ತಾರೆ, ಹೇಗೆ ಓಡಾಡ್ತಿರ್ತಾರೆ ಅನ್ನೋದರ ನಿಖರ ಮಾಹಿತಿಯನ್ನು ಅದು ಕದೀತಾ ಇತ್ತು. ಟ್ರಾಫಿಕ್ ಸಿಗ್ನಲ್ಗಳನ್ನು ಹ್ಯಾಕ್ ಮಾಡಿ, ಟ್ರಾಫಿಕ್ ಸಿಗ್ನಲ್ ಇಲ್ಲಿ ಇರುವಂತಹ ಕ್ಯಾಮ್ರಾಗಳನ್ನು ಹ್ಯಾಕ್ ಮಾಡಿ ಅದು ಪಡ್ಕೊಳ್ತಿತ್ತು ಅನ್ನುವಂಥದ್ದು. ಅದೇ ರೀತಿ ಖಾಮಿನೇಯಿ, ಅವತ್ತು ಆಯತುಲ್ಲಾ ಅಲಿ ಖಾಮಿನೇಯಿ
ಪಾಸ್ ಆದ್ರಲ್ಲ ಮೀಟಿಂಗಿಗೆ ಅಂತ, ಅದು ಖಾತ್ರಿ ಮಾಡಿಕೊಂಡಿದ್ದು ಅವರು ಕ್ಯಾಮ್ರಾ ನೋಡಿನೇ ಅಂತ ಹೇಳಲಾಗ್ತಿದೆ. ಆ ಕ್ಯಾಮ್ರಾಗಳು ಹ್ಯಾಕ್ ಮಾಡೋದಕ್ಕೆ ಮೊಸಾದ್ನ ಏಜೆಂಟ್ಗಳು ಇರಾನ್ನಲ್ಲಿ, ತೆಹರಾನ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿ. ಈಗ ಲಾರಿಜನಿ ಹತ್ಯೆಯೂ ಆಗಿದೆಯಲ್ಲ, ಲಾರಿಜನಿ ಹತ್ಯೆ ಅವರ ತಂಗಿಯನ್ನು ನೋಡೋಕೆ ಹೋಗಿದ್ದಾಗ ಆಗಿರುವಂಥದ್ದು, ಅವರ ವೈಯಕ್ತಿಕ ಭೇಟಿಯ ಸಂದರ್ಭದಲ್ಲಿ ಆಗಿರೋದು. ಸೊ ಅವರು ಅಲ್ಲಿಗೆ ಹೋಗ್ತಾರೆ, ತಂಗಿಯನ್ನು ಭೇಟಿ ಮಾಡುವಂತಹ ಕಾರ್ಯಕ್ರಮ ಇದೆ ಅನ್ನೋದನ್ನು ಯಾರು ನಿಖರವಾಗಿ ಕೊಟ್ಟಿರ್ತಾರೆ, ಆ ಮೂಲಕ ಅವರನ್ನು ಹೊಡೆದು ಸಾಯಿಸಿದ್ದಾರೆ. ಸೊ ಈಗೇನು ಮಾಡ್ತಿದೆ ಇರಾನ್, ಅಂಥವ್ರನ್ನೆಲ್ಲ ಹುಡುಕಿ ತೆಗಿತಾ ಇದೆ. ಯಾಕಂದರೆ ಯುದ್ಧದ ಸಂದರ್ಭ ಇಂಥವ್ರನ್ನು ಹುಡುಕಿ ತೆಗೆದು ಹೊಸಕಿ ಹಾಕಲಿಲ್ಲ ಅಂದರೆ ತನ್ನ ದೇಶವನ್ನು ಇನ್ನಷ್ಟು ಬಲಿಗಳನ್ನು ಪಡ್ಕೊಳ್ಬೇಕಾಗತ್ತೆ ಅಥವಾ ತಡ್ಕೊಳ್ಬೇಕಾಗತ್ತೆ ಇನ್ನಷ್ಟು ಬಲಿಗಳನ್ನು. ಸೊ ಅದರ ಭಾಗವಾಗಿ ಸುಮಾರು 500 ಮೊಸಾದ್ಗೆ ಸಹಕಾರ ಕೊಡ್ತಾ ಇದ್ದಂತಹ ಇರಾನಿಗಳನ್ನು ಅಥವಾ ಇರಾನ್ ಒಳಗಡೆ ಇದ್ದಂಥವರನ್ನು ಮೊಸಾದ್ ಏಜೆಂಟ್ಗಳು ಅಂತ ಅದು ಕರೀತಾ ಇದೆ, ಅವರನ್ನು ಬಂಧಿಸಿದೆ ಅನ್ನುವಂಥ ಮಾಹಿತಿ ಇದೆ. ಅದರಲ್ಲಿ ಒಬ್ಬ ವ್ಯಕ್ತಿ ಕುರೋಶ್ ಕೀವಾನ್ ಅನ್ನುವಂಥ ವ್ಯಕ್ತಿ, ಅವನನ್ನು ಆಲ್ರೆಡಿ ನೇಣಿಗೆ ಹಾಕಲಾಗಿದೆ, ಅವನನ್ನು ನೇಣಿಗೆ ಏರಿಸ್ಬಿಟ್ಟಿದ್ದಾರೆ. ಅವನ ಮೇಲಿದ್ದಂತಹ ಆರೋಪ ಏನು ಅಂದರೆ ತೆಹರಾನ್ ನಗರದ ಅತಿ ಸೂಕ್ಷ್ಮ ಪ್ರದೇಶಗಳ ಫೋಟೋಗಳು ಮತ್ತು ಮಾಹಿತಿಯನ್ನು ಮೊಸಾದ್ಗೆ ಹಂಚಿಕೊಂಡಿದ್ದಾನೆ ಆತ ಅನ್ನುವಂಥದ್ದು ಅವನ ಮೇಲಿದ್ದಂತಹ ಆರೋಪ. ಅಲ್ಲಿನ ಸುಪ್ರೀಂ ಕೋರ್ಟ್ ಅತಿ ಶೀಘ್ರದಲ್ಲಿ ವಿಚಾರಣೆ ನಡೆಸಿ ಮರಣದಂಡನೆಯನ್ನು ವಿಧಿಸಿ ಮರಣದಂಡನೆಯನ್ನು ಕೊಟ್ಟು ಆಗಿದೆ, ಆತನ ನೇಣಿಗೆ ಹಾಕಿ ಅವನನ್ನು ಮುಗಿಸಿದ್ದಾರೆ ಅನ್ನುವಂಥ ಮಾಹಿತಿ. ಇನ್ನು ಉಳಿದಂತೆ 500ಕ್ಕೂ ಹೆಚ್ಚು ಜನರನ್ನು ಬಂಧಿಸಿ ಜೈಲಿನಲ್ಲಿ ಇಟ್ಟಿದೆ ಅಂತ. ಇದೇನು ಹೊಸದೇನಲ್ಲ, ಕಳೆದ ವರ್ಷ ಜೂನ್ ಜುಲೈನಲ್ಲಿ ಸಹ ಇದೇ ರೀತಿಯ ಕಾರ್ಯಾಚರಣೆ ನಡೆಯಿತು. ಆಗ ಇರಾನ್ ಮತ್ತು ಇಸ್ರೇಲ್ ನಡುವೆ 12 ದಿನಗಳ ಸಂಘರ್ಷ ಅಥವಾ ಯುದ್ಧ ನಡೆದಿತ್ತಲ್ಲ, ಆ ಸಂದರ್ಭದಲ್ಲಿಯೂ ಸಹ ಸುಮಾರು 700 ಜನ ಮೊಸಾದ್ ಏಜೆಂಟ್ಗಳು ಅಥವಾ ಇಸ್ರೇಲ್ಗೆ ಮಾಹಿತಿಯನ್ನು ಕೊಡ್ತಿದ್ದವರು ಅಥವಾ ಇಸ್ರೇಲ್ ಜೊತೆ ಸಂಪರ್ಕ ಹೊಂದಿದ್ದಂಥವರನ್ನು 700 ಜನರನ್ನು ಬಂಧಿಸಲಾಗಿತ್ತು. ಅದರಲ್ಲಿ 3 ಜನರಿಗೆ ಮರಣದಂಡನೆಯನ್ನು ವಿಧಿಸಲಾಗಿತ್ತು ಆ ಸಂದರ್ಭದಲ್ಲಿ. ಈಗಲೂ ಸಹ ಅದೇ ರೀತಿಯಾದಂತಹ ಕೆಲಸ ಆಗಿದೆ. 500 ಜನರನ್ನು ಬಂಧಿಸಿದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿಯನ್ನು ಆಲ್ರೆಡಿ ಅವರು ನೇಣಿಗೆ ಏರಿಸಿದ್ದಾರೆ ಅನ್ನುವಂಥದ್ದು ಮಾಹಿತಿ. ಇನ್ನು ಈ ಕಡೆ ಬರೋದಾದರೆ ಏನು ನಡೀತಿದೆ ಲೇಟೆಸ್ಟ್ ಆಗಿ ಅಲ್ಲಿ ಅನ್ನೋದಾದರೆ, ಹೊಸ ಮಿಸೈಲ್ಗಳನ್ನು ಇಸ್ರೇಲ್ ಹೊರಗಡೆ ತೆಗಿತಾ ಇದೆ. ಆ ಹೊಸ ಮಿಸೈಲ್ಗಳಿಗೆ ಇಸ್ರೇಲ್ ಆಗಿರಬಹುದು ಅಥವಾ ಅಮೇರಿಕ ಆಗಿರಬಹುದು, ಇರಾನ್ ತೆಗಿತಾ ಇರುವಂತಹ ಹೊಸ ಮಿಸೈಲ್ಗಳಿಗೆ ಉತ್ತರ ಹುಡುಕೋದ್ರಲ್ಲಿ ಅವರಿಗೆ ತಲೆನೋವಾಗಿದೆ. ಯಾವ ಆ್ಯಂಟಿ ಮಿಸೈಲ್ ಸಿಸ್ಟಮ್ಗಳು ಸಹ ಅದನ್ನು ನೆಟ್ಟಿಗೆ ಇಂಟರ್ಸೆಪ್ಟ್ ಮಾಡೋಕ್ಕಾಗ್ತಿಲ್ಲ, ಯಾಕೆಂದರೆ ಅವುಗಳ ಶಕ್ತಿ ಕುಂದು ಹೋಗಿದೆ. ಇದು 3-4 ದಿನಗಳಲ್ಲಿ ಮುಗಿಯುತ್ತೆ ಯುದ್ಧ ಅಂತ ನಂಬಿದ್ದಂತಹ ಯುದ್ಧ ಯಾರು ನಂಬಿದ್ದು? ಇಸ್ರೇಲ್ ಮತ್ತು ಅಮೇರಿಕ ನಂಬಿತ್ತು. ಇಸ್ರೇಲ್ ನಂಬಿತ್ತು ಇಲ್ವೋ, ಅಮೇರಿಕವನ್ನು ನಂಬಿಸಿ ಕರ್ಕೊಂಡಂತೂ ಬಂತು. ನಾನೊಬ್ಬನೇ ಸಾಯ್ಬಾರ್ದು, ನೀನು ಜೊತೆಗೆ ಬಾ ಹೊಡೆಸ್ಕೊಳ್ಳೋಣ ಅಂತ ಅಮೇರಿಕನ್ ಕರ್ಕೊಂಡು ಬಂತು. ಅಮೇರಿಕ 2 ದಿನದಲ್ಲಿ ಮುಗಿಸ್ಬಿಡ್ಬೋದು ಅಂತ ವೆನಿಜುವೆಲಾ ಜೋಶಲ್ಲಿತ್ತದು. ವೆನಿಜುವೆಲಾ ಜೋಶಲ್ಲಿ ಬಂತು. ಈಗ 3ನೇ ವಾರಕ್ಕೆ ಕಾಲಿಟ್ಟಿದೆ. 19 ದಿನ ಕಳೆದು 20ನೇ ದಿನ ನಥಿಂಗ್ ಡೂಯಿಂಗ್. ಇರಾನ್ ಒಂದು ಹೆಜ್ಜೆ ಹಿಂದಕ್ಕೆ ಹೋಗ್ತಿಲ್ಲ. ಅಮೇರಿಕ ಕೇಳ್ಕೊಂಡ್ರು ಯುದ್ಧ ವಿರಾಮಕ್ಕೆ ಬರ್ತಿಲ್ಲ, ಸೀಸ್ ಫೈರ್ ಅನ್ನೋ ಮಾತಿಲ್ಲ, ಸಂಧಾನ ಮಾತುಕತೆಗೂ ಬರ್ತಿಲ್ಲ. ಅದು ತನ್ನ ಶಕ್ತಿ ಏನಿದೆಯೋ ಅದನ್ನು ತೋರಿಸ್ತಾನೆ ಇದೆ. ಈಗ ಹೊಸ ಮಿಸೈಲ್ಗಳನ್ನು ತೆಗಿತಾನೆ ಇದೆ. ಸಜ್ಜಿಲ್ ಅಂತ ಮೊನ್ನೆ ಒಂದು ಮಿಸೈಲನ್ನು ಹೊಸದಾಗಿ ಬಿಟ್ಟಿತ್ತು. ಅದಾದ ನಂತರ ನಿನ್ನೆಯಿಂದ ಅದು ಮತ್ತೆ ಇನ್ನೊಂದು ಹೊಸ ಮಿಸೈಲ್ ಹಜ್ ಕ್ವಾಸಿಮ್ ಅನ್ನುವಂತಹ ಹೊಸ ಮಿಸೈಲನ್ನು ಬಳಸ್ತಾ ಇದೆ. ಈ ರೀತಿ ದಿನಕ್ಕೊಂದು ಹೊಸ ಮಿಸೈಲ್ಗಳನ್ನು ತೆಗೆದು ಅದು ಮಾಡೋ ಪ್ರಯತ್ನ ಮಾಡ್ತಿದೆ. ಯಾಕಂದರೆ ಲಾರಿಜನಿ ಇರಾನ್ನ ಸುರಕ್ಷತಾ ಸಲಹೆಗಾರ, ಆತನ ಹತ್ಯೆಯ ಹಿನ್ನೆಲೆಯಲ್ಲಿ ಅದರ ಪ್ರತೀಕಾರವಾಗಿ ಈ ಹೊಸ ಮಿಸೈಲ್ಗಳನ್ನು ತೆಗೆದಿದೆ. ಮತ್ತು ಆ ಹತ್ಯೆಗೆ ಪ್ರತೀಕಾರವಾಗಿ ಇಸ್ರೇಲ್ನ 100 ಕಡೆಗಳಲ್ಲಿ, 100 ಕಡೆ ಅಂದರೆ ಒಂದು ತಲೆಗೆ 100 ತಲೆ ಲೆಕ್ಕದಲ್ಲಿ 100 ಕಡೆಗಳಲ್ಲಿ ದಾಳಿಯನ್ನು ನಡೆಸಿದೆ. ಅದರಲ್ಲಿ ಸಾಕಷ್ಟು ಸಾವು ನೋವು ಆಗಿದೆ ಇಸ್ರೇಲ್ಗೆ ಅನ್ನುವಂತಹ ಮಾಹಿತಿ ಬರ್ತಿದೆ. ಬಟ್ ಇಸ್ರೇಲ್ ಅದನ್ನು ಹೊರಗಡೆ ಇಡೋದಿಲ್ಲ, ಯಾವತ್ತೂ ಇಡಲ್ಲ. ಇಡುವ ಪ್ರಯತ್ನವನ್ನು ಯಾರು ಮಾಡೋ ಹಾಗೂ ಇಲ್ಲ. ಅಲ್ಲಿ ಯಾರಾದರೂ ಬಾಂಬು ಬಿದ್ದ ಜಾಗದಲ್ಲಿ ಅಥವಾ ಆಗಿರುವಂತಹ ನಷ್ಟವನ್ನು ಯಾರಾದರೂ ಫೋಟೋ ತೆಗೆದು ವಿಡಿಯೋ ತೆಗೆದು ಹಂಚ್ಕೊಂಡ್ರೆ ಅವರನ್ನು 5 ವರ್ಷ ಜೈಲಲ್ಲಿ ಇಡೋದಾಗಿ ಇಸ್ರೇಲ್ ತನ್ನ ಪ್ರಜೆಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಆ ರೀತಿ ಶಿಕ್ಷೆಯನ್ನು ಪ್ರಕಟಿಸಿದೆ. ಹಾಗಾಗಿ ವಾಸ್ತವವನ್ನು ಯಾರೂ ತಿಳಿಸೋ ಗೋಜಿಗೆ ಹೋಗೋದಿಲ್ಲ. ಬಟ್ ಎನಿಹೌ, ಈಗ 500 ಜನರನ್ನು ಬಂಧಿಸಲಾಗಿದೆ, ಮೊಸಾದ್ ಏಜೆಂಟ್ಗಳನ್ನು. ಅದರಲ್ಲಿ ಒಬ್ಬ ಕುರೋಶ್ ಕೀವಾನ್ ಅನ್ನುವಂಥವನನ್ನು ನೇಣಿಗೇರಿಸಲಾಗಿದೆ ಅಂತ ಅಲ್ಲಿನ ಮಿಜಾಜ್ ನ್ಯೂಸ್ ಏಜೆನ್ಸಿ ಪ್ರಕಟಿಸ್ತಾ ಇದೆ. ಸೊ ಇದಿಷ್ಟು ಅಲ್ಲಿಂದ ಬರ್ತಿರುವಂಥ ಇನ್ನೊಂದು ಸುದ್ದಿ. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಒಬ್ಬ ಗೌರಪ್ಪೋ.